ಮುಂದೆ ಕಾಣಿಸ್ತಾ ಇದೆಯಾ ರಾಮ ಜನ್ಮಭೂಮಿ 13 ಕಿಲೋಮೀಟ್ರು. ಕಾಲ್ಗೊಂದು ಬಿದ್ದಿಲ್ಲ, ಸೊ ಬಿಡ್ತಾ ಇಲ್ಲ. सर 2000 किलोमीटर से लेके आए हो सर इलेक्ट्रिकल गाड़ी में. सर 10 दिन से राइड करके आए हो सर. 2000 किलोमीटर आए हो सर. 10 दिन से गाड़ी चला के आए हो. 1 मिनट बोलिए सर प्लीज़ सर. बहुत हेल्प हो जाएगा सर. तड़ियोक्काग्तिल्ल गुरु एक्साइटमेंटು. जय श्री राम 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 जय श्री राम. ಎದೆ ಹೊಡ್ಕೊತೈತೆ ದಗ್ 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 ಅಂತ. 10 ದಿವಸದ ತಪಸ್ಸು ಇವಾಗ ನೆರವೇರ್ತಾ ಇದೆ ಇವತ್ತು. ಸುಲ್ತಾನ್ಪುರಿಂದ ಹೊರಗಡೆ ಬಂದಾಯಿತು ನೋಡಿ. ಇಲ್ಲೇ ಹೈವೇನ ಬ್ಲಾಕ್ ಮಾಡಿಟ್ಟಿದ್ದು. ಸೊ ನೆನೆಲ್ಲ ಇವಾಗ ಸದ್ಯಕ್ಕೆ ಓಪನ್ ಮಾಡಿದ್ರೆ ಹಿಂಗೆ ದೇವಸ್ಥಾನನೂ ಪಬ್ಲಿಕ್ಕಿಗೆ ಓಪನ್ ಮಾಡಿಬಿಟ್ಟಿದ್ರೆ ನೋಡ್ಕೊಂಡು ಹೋಗ್ಬಿಡ್ತೀನಿ ಗುರು. ಮೈಸೂರು ಟು ಅಯೋಧ್ಯೆ ರೈಡ್ನ 10ನೇ ದಿನದ ರೈಡ್ನ ಸ್ಟಾರ್ಟ್ ಮಾಡೋಂಥ ಸಮಯ ಬಂದೇ ಬಿಡ್ತು. ಶ್ರೀರಾಮ ಇನ್ನ ನಮಗೆ ಒಂದು 60 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಬನ್ನಿ ಜೈ ಶ್ರೀರಾಮ್ ಅಂತ ರೈಡ್ನ ಶುರು ಮಾಡ್ಬಿಡವ. ನಾನು ರೈಡ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 10 ದಿನ ಆಯಿತು. 10 ದಿನದಿಂದ ಶ್ರೀರಾಮನ ಜಪದಲ್ಲೇ ಬರ್ತಾ ಇದ್ದೀನಿ. ಒಂಥರ ತಪಸ್ ಮಾಡ್ದಂಗೆ ಆಯ್ತೈತೆ ನನಗೆ. ಸೊ ಶ್ರೀರಾಮ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಹತ್ತತ್ರ 2000 ಕಿಲೋಮೀಟರ್ಗಿಂತ ಜಾಸ್ತಿ ಬಂದ್ಬಿಟ್ಟೆ. 10 ದಿನ ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ಕೊಂಡ್ ಬಂದಿದ್ದೀನಿ ಗುರು. ಒಂದೇ ಒಂದು ದಿವಸ ಎನರ್ಜಿ ಡೌನ್ ಆಗಲಿಲ್ಲ. ಇವತ್ತು ರೆಸ್ಟ್ ತಗೊಳ್ಳವ ಅಂತ ಅನಿಸ್ತಿಲ್ಲ. ಈ ರೈಡು ಸಕ್ಸಸ್ಫುಲ್ ಆಗಿ ಮುಗಿತಾ ಇರೋದು ಖಂಡಿತ ನನ್ನಿಂದ ಅಲ್ಲ ಗುರು, ಶ್ರೀರಾಮನಿಂದ ಅಷ್ಟೇ. ಇಷ್ಟು ಎನರ್ಜಿ ಆ ದೇವ್ರು ಕೊಟ್ರೆ ಮಾತ್ರ ಆಗುತ್ತೆ, ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. 10 ದಿವಸ ನಾನ್ ಸ್ಟಾಪ್ ಆಗಿ ಗಾಡಿ ಓಡಿಸಕ್ಕೆ ಎನರ್ಜಿ ಎಲ್ಲಿಂದ ಬರಬೇಕು ಹೇಳಿ. ಲೆಫ್ಟಲ್ಲಿ ಬಸ್ ಸ್ಟ್ಯಾಂಡು. ಬಸ್ಗಳೇ ತುಂಬ ಕಡಿಮೆ ನೋಡಿದ್ದು ಮಧ್ಯಪ್ರದೇಶಲ್ಲಿ, ಉತ್ತರ ಪ್ರದೇಶಲ್ಲಿ. ಸೊ ಉತ್ತರ ಪ್ರದೇಶಲ್ಲಿ ಫಸ್ಟ್ ಟೈಮ್ ಬಸ್ ಸ್ಟ್ಯಾಂಡ್ ನೋಡಿದೆ. ಎಲ್ಲ ಬೈಪಾಸಲ್ಲೇ ಹೋಗ್ತಿದ್ದಲ್ಲ, ಹಂಗೆ ರೋಡ್ಗಳನ್ನ ಮಧ್ಯ ದಾರಿಲೇ ನಿಲ್ಸ್ಕೊಬಿಡ್ತಾರೆ ಗುರು. ಎಲ್ಲಾದರೂ ಅಷ್ಟೇ, ಇವ್ರದ್ದು ಅಷ್ಟೇ, ಚಾನ್ಸೇ ಇಲ್ಲ, ಬಿಡೋದೇ ಇಲ್ಲ. ನಾನು ತುಂಬ ಕಡೆ ನೋಡಿದ್ದೀನಿ. ಸೊ ಇದೇ ಕಂಡೀಷನ್ ಇವ್ರದ್ದು ನೋಡಿ. ಮುಂದೆ ಏನಿಲ್ಲ, ಖಾಲಿ ಹಿಂಗೆ ಹೋಯ್ತಾನೆ ನೋಡಿ. ಖಾಲಿ ಜಾಗ ಹೋಯ್ತಾರ ನೋಡ್ರಿ ದಾರಿಕೆ. ಹಂಗೆ ಜನ ಏನಂತ ಅರ್ಥನೇ ಆಗಲ್ಲ ನೋಡಿ. ಪೂರ್ತಿ ನೋಡಿ ಖಾಲಿ. ದೇವರೇ, ಇದು ಡ್ರೈವಿಂಗು ಅಯ್ಯಪ್ಪ ದೇವರೇ. ನಾನೆಲ್ಲ ಫುಲ್ ರೋಡ್ ಮುಂದೆ ಜಾಗ ಹೊಡೈತೆ ಅಂದರೆ ಅಲ್ಲಿ ಜಾಗ ಹೊಡ್ಕೊಂಡು ಇನ್ನೂ ಗೊತ್ತಲ್ಲ ಅವ್ರ ಪಾರ್ಟಿ ಅಲ್ಲೆಲ್ಲ ರೈಟ್ಗೆ ಹೋಯ್ತಾರೆ. ಇಂಥವೆಲ್ಲ ಬೇಜಾರು ನೋಡ್ಬಿಟ್ಟೆ ನಾನಂತೂ. ಏನೋ ನಿಮ್ಮ ಖುಷಿ ಏನು ಬೇಕಾದ್ರೂ ಮಾಡ್ಕೊಳ್ರಿ, ನಮ್ಗೆ ಏನಾಗಬೇಕು. ಬೈಪಾಸು ಇತ್ತು, ಸೊ ಈ ರೋಡಲ್ಲಿ ಹೋಗವ ಅಂತ ಅನ್ನಿಸ್ತು. ಡೈರೆಕ್ಟಾಗಿ ಹತ್ರನೂ ರೋಡ್ ಇದೆ, ಜೊತೆಗೆ ಊರು ನೋಡ್ಕೊಂಡು ಹೋಗವ ಅಂತ. ಸೊ ಊರು ತುಂಬ ಸುಂದರವಾಗಿದೆ. ಜನಗಳೆಲ್ಲ ನೀಟಾಗಿ ಗಾಡಿ ಓಡಿಸ್ತವ್ರೆ, ಏನು ಸಮಸ್ಯೆ ಇಲ್ಲದೆ. ಈ ರಿಕ್ಷಾಗಳಲ್ಲಿ ಎಲೆಕ್ಟ್ರಿಕಲ್ ರಿಕ್ಷಾಗಳಿವು. ಸೊ ಇವು ನಾರ್ಮಲ್ ಬ್ಯಾಟ್ರಿ, ಟ್ಯೂಬ್ಲರ್ ಬ್ಯಾಟ್ರಿಗಳಲ್ಲಿ ಓಡುತ್ತೆ. ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಿ ನೋಡಿ ಟ್ಯೂಬ್ಲರ್ ಬ್ಯಾಟ್ರಿ. ಮ್ಯಾಕ್ಸಿಮಮ್ ಓಡೋದು ಟ್ಯೂಬ್ಲರ್ ಬ್ಯಾಟ್ರಿ. ನಮ್ಮದೆಲ್ಲ ರನ್ ಆಗೋದು ಲಿಥಿಯಂ ಅಯಾನ್ ಬ್ಯಾಟ್ರಿಲಿ. ಸೊ 0 ಮೇಂಟೆನೆನ್ಸ್ ಇರುತ್ತೆ. ಅವಕ್ಕೆಲ್ಲ ಡಿಸೆಲ್ ವಾಟರ್ ಬ್ಯಾಟ್ರಿಗಳು ಹಾಕಿ ಓಡಿಸ್ತಾರೆ. ಮಹಾರಾಷ್ಟ್ರದಿಂದಾನು ಕಂಟಿನ್ಯೂಸ್ ಆಗಿ ಈ ಥರ ಗಾಡಿಗಳು, ಈ ರಿಕ್ಷಾಗಳು, ಎಲೆಕ್ಟ್ರಿಕಲ್ ರಿಕ್ಷಾಗಳು. ಸುಲ್ತಾನ್ಪುರಿಂದ ಹೊರಗಡೆ ಬಂದಾಯಿತು ನೋಡಿ. ಇಲ್ಲೇ ಹೈವೇನ ಬ್ಲಾಕ್ ಮಾಡಿಟ್ಟಿದ್ದು. ಸೊ ನೆನೆಲ್ಲ ಇವಾಗ ಸದ್ಯಕ್ಕೆ ಓಪನ್ ಮಾಡಿದ್ರೆ ಹಿಂಗೆ ದೇವಸ್ಥಾನನೂ ಪಬ್ಲಿಕ್ಕಿಗೆ ಓಪನ್ ಮಾಡಿಬಿಟ್ಟಿದ್ರೆ ನೋಡ್ಕೊಂಡು ಹೋಗ್ಬಿಡ್ತೀನಿ ಗುರು. ನೋಡವ ದೇವ್ರ ದಾರಿ ತೋರಿಸ್ತಾನೆ. ಫಾಗ್ ಅಂತೂ ರೋಡು ಕಾಣಿಸ್ತಾನೆ ಇಲ್ಲ. 1 ಸೆಕೆಂಡ್ ನಾನು ನಿಲ್ಲಿಸ್ಬಿಟ್ಟೆ ಗಾಡಿನ ಅಂತಂದರೆ ನೋಡಿ ಅಂಶ ಕಾಣಿಸ್ತಿಲ್ಲ. ನಾನು ಕನ್ನಡಕ ಬೇರೆ ಹಾಕೊಂಡಿನ ಫುಲ್ ಫಾಗ್ ತುಂಬ್ಕೊಬಿಡುತ್ತೆ. ಫಾಗು ಹೆಲ್ಮೆಟ್ ಗ್ಲಾಸ್ ಒಳಗೂ ತುಂಬ್ಕೊಬಿಡುತ್ತೆ, ನನ್ನ ಕನ್ನಡಕದೊಳಗೂ ತುಂಬ್ಕೊಬಿಡುತ್ತೆ. ಏನೂ ಕಾಣಿಸೋದಿಲ್ಲ. ಒಂದೇ 1 ಸೆಕೆಂಡು, ಜಾಸ್ತಿ ಎಲ್ಲ ಏನು ಬೇಡ, ಸ್ಲೋ ಮಾಡಿಬಿಟ್ರು ತುಂಬ್ಕೊಬಿಡುತ್ತೆ. ಇವಾಗ ಇನ್ನೂ ಕ್ಲಾರಿಟಿ ಆಗ್ತಿಲ್ಲ. ಇದು ಪರಿಸ್ಥಿತಿ ನಮ್ಮದು ಇಲ್ಲಿ ವೆದರ್ ಕಂಡೀಷನು. ಸೊ ನೋಡಿ ರಗ್ನ ಹೆಂಗೆ ಸುತ್ಕೊಂಡು ಹೋಯ್ತಾರೆ ಅಂತ. ಇಬ್ಬರೂ ಸುತ್ಕೊಂಡು ಹೋಯ್ತಾರೆ. 3 ಜನ ಅವರ ಗಾಡೀಲಿ, ಇಬ್ಬರು ಸುತ್ಕೊಂಡು ಹೋಯ್ತಾರೆ. ಚಳಿ ಏನು ಲೆವೆಲಲ್ಲಿದೆ ಅಂದರೆ ಮನೇಲಿರೋ ರಗ್ನೆ ಎತ್ಕೊಂಡು ಸುತ್ಕೊಬಿಟ್ಟವ್ರು ಇಬ್ಬರು. ಸೊ 3 ಜನ ಇನ್ನೇನೋ ಸುತ್ಕೊಂಡವ್ರೆ. ಹಿಂಗೆ ಕತೆ ಚಳಿಗೆ. ಏನು ಬಿಡಲಿ ಇವತ್ತು ನನಗೆ ಸ್ವಲ್ಪ ಚಳಿನೇ ಕಡಿಮೆನೇ ಆಗೋದು. ಎಂಥ ಚಳಿ ಇದ್ರು ಏನಕ್ಕೆ ಅಂತಂದರೆ ಎದೆ ಹೊಡ್ಕೊತೈತೆ ದಗ್ 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 ಅಂತ. 10 ದಿವಸದ ತಪಸ್ಸು ಇವಾಗ ನೆರವೇರ್ತಾ ಇದೆ ಇವತ್ತು. ಹೋಗ್ಬಿಡ್ಬೇಕು ಅಯೋಧ್ಯೆಗೆ, ರಾಮನ ದೇವಸ್ಥಾನ ನೋಡ್ಬಿಡ್ಬೇಕು. ಸೊ ನೋಡಿ ಇನ್ನೂ ಬಂದಿಗಳು ತೆಗ್ದಿಲ್ಲ. ಅಲ್ಲಲ್ಲಿ ಇವಾಗ ರಿಲೀಸ್ ಮಾಡ್ತಾವ್ರೆ ನೋಡ್ಕೊಂಡು. ಸೊ ಅದೇ ಹಾಕೋರೆ ಅಂತ ಅನ್ಕೋತೀನಿ ಅಲ್ಲಿ ಬೋರ್ಡಲ್ಲಿ. ಹಿಂದಿಲಿ ಏನು ಹಾಕೋರೆ ಅಂತ ನಂಗಂತೂ ಗೊತ್ತಿಲ್ಲ. ನೆನ್ನೆ ಸಂಜೆ ಏನಾರು ನಾವು ಬಂದುಬಿಟ್ಟಿದ್ರೆ ಸರಿಯಾಗಿ ಸಿಗಾಕೊಬಿಡ್ತಿದ್ದೋ. ಅದಕ್ಕೆ ಬಿಡೋದು ಬಿಡ್ತಾರೆ, ಸರಿಯಾಗಿ ಬಿಡೋದು ತಾನೆ ಫುಲ್ಲಾಗಿ, ಅದನ್ನು ಬಿಡ್ತಿಲ್ಲ.
ಸದ್ಯ ಬಿಟ್ಟರು. ಇದು ಪೂರ್ತಿ ಬಂದಾಗಿತ್ತು ನೆನ್ನೆ, ಓಪನ್ ಅನ್ನೋ ಮಾತೇ ಇರಲಿಲ್ಲಂತೆ. ಸೊ ಕರೆಕ್ಟ್ ಡಿಸಿಷನ್ ಮಾಡಿ ನಾನು ಬಂದಿದ್ರೆ ಇಲ್ಲೆಲ್ಲ ಸಿಗಾಕೊಬೇಕಾಗೋದು. ಸೊ ಉಳ್ಕೊಳಕ್ಕೆ ಏನು ವ್ಯವಸ್ಥೆ ಇತ್ತು ಏನೋ ಅಂತ ಗೊತ್ತಿರಲಿಲ್ಲ. ಚಳಿಲಿ ಒದ್ದಾಡ್ತಿದ್ದೆ, ಅದು ಮೇಯ್ನು. ಸದ್ಯಕ್ಕೆ ರಾಮನೇ ದಾರಿ ತೋರಿಸಾನೆ, ಅಲ್ಲೇ ಇರಪ್ಪ ನಾ ಕರ್ಸ್ಕೊತೀನಿ ಅಂತ. ಇವತ್ತು ಓಪನ್ ಇದೆ ನೋಡವ, ಹಂಗೆ ರಾಮ ಮಂದಿರನೂ ಓಪನ್ ಇದ್ಬಿಟ್ರೆ ಸಾಕು. ತಿಂಡಿ ಮಾಡಿಲ್ಲ ಗುರು, ಹೊಟ್ಟೆ ಎಸಿತೈತೆ, ಎಲ್ಲರೂ ನಿಲ್ಲಿಸ್ಬೇಕು. ಸಿಟಿನ ಪಟ್ಟಿ ನಾನು ನಿಲ್ಲಿಸ್ಕೊಂತೀನಿ. ಬೈಪಾಸಲ್ಲಿ ತಿಂದು 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 ಸಿಟಿಲಿ ನಿಲ್ಲಿಸ್ಬೇಕು ಅಂತಲೇ ಅನ್ನಿಸ್ತಿಲ್ಲ. ಏನೋ ಪೂರಿ ಗಿರಿ ಎಲ್ಲ ಮಾಡ್ತಾವ್ರೆ, ನಿಲ್ಲಿಸ್ಬಿಟ್ಟು ತಿಂದರೆ ಬೆಟರು. ಮುಂದೆ ಹೋಯ್ತಾ ಹೋಯ್ತಾ ಕಷ್ಟ ಆಗುತ್ತೆ. ಚೋಲೆ ಬಟಾರೆ ಇದೆ, ದಾರಿ ಉದ್ದಕ್ಕೂ ಅದೇ ಕಾಣಿಸ್ತಿತ್ತು. ಸೊ ಅದನ್ನೇ ತಿನ್ನವ ಹಾಕ್ತವ್ರೆ ಇಲ್ಲೇ ರೋಡಲ್ಲೇ. ಹಿಂಗೆ ಉಪ್ಪಿನಕಾಯಿ ಹಿಂಗೆ ಪೇಪರ್ಗೆ ಹಾಕ್ಬಿಟ್ರು. ಸೊ ತಿನ್ನೋದಷ್ಟೇ, ತಟ್ಟೆ ಗಿಟ್ಟೆ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇಲ್ಲಿ. ತಿನ್ಬೋದು, ಚೆನ್ನಾಗಿತ್ತು. ತಿಂಡಿ ಟೀ ಎಲ್ಲ ಆಯಿತು, ಚೋಲೆ ಬಟ್ಟವರೆ ತಿಂದಾಯಿತು. ಸೊ ಬನ್ನಿ ಹೋಗವ. ಇನ್ನು 45 ಕಿಲೋಮೀಟ್ರ್ ಇದೆ ಶ್ರೀರಾಮ ಮಂದಿರ. ನನ್ನ 10 ದಿನದ ತಪಸ್ಸು ಇನ್ನು 45 ಕಿಲೋಮೀಟ್ರ್ ದೂರದಲ್ಲೈತೆ. ಜೈ ಶ್ರೀರಾಮ್. ಅದೇ ಅದು ಯಾಕೆ ಹುಡ್ಕತೈತೆ ಅಂತ ಗೊತ್ತಿಲ್ಲ, ಭಯಂಕರ ಹುಡ್ಕತೈತೆ ಗುರು. ಅಂದ್ಕೊಂಡಿದ್ದು ರೀಚ್ ಮಾಡಿಬಿಟ್ಟೆ ಅಂತನೋ, ಶ್ರೀರಾಮನ್ ನೋಡ್ತೀನಿ ಅಂತನೋ, ಎಲ್ಲ ಎರಡಕ್ಕೂ. ಸೊ ಎಲ್ಲರೂ ದರ್ಶನ ಮಾಡ್ಕೊಂಡು ಬೇರೆ ಬೇರೆ ಸ್ಟೇಟ್ ಗಾಡಿಗಳೆಲ್ಲ ವಾಪಸ್ ಬರ್ತಾ ಇದೆ ರಾಮ ಮಂದಿರ ನೋಡಿಕೊಂಡು. ನೋಡೋ, ನಮಗೂ ಅವಕಾಶ ಇದೆ ಅಂತ ಅನ್ಕೋತೀನಿ. ಏನೋ ಪ್ರತಿದಿನ 25,000 ಜನಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ, ಇನ್ಫಾರ್ಮೇಷನ್ ಬಂತು. ಸೊ ನೋಡೋಣ, ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ. 8 ಇತ್ತು ಅಂದರೆ ಸಾಕು ಗುರು, ರಾಮ ಮಂದಿರ ನೋಡ್ಬಿಟ್ರೆ ಖುಷಿ ಆಗ್ಬಿಡುತ್ತೆ. ಆಚೆ ತಡೆಯೋಕ್ಕಾಗ್ತಿಲ್ಲ ಗುರು ಎಕ್ಸೈಟ್ಮೆಂಟು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಇನ್ನು 8 ಕಿಲೋಮೀಟ್ರು. ಸ್ವಲ್ಪ ರೋಡ್ ಬ್ಯುಸಿ ಆಯಿತು, ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಮುಂದೆ ಕಾಣಿಸ್ತಾ ಇದೆಯಾ ರಾಮ ಜನ್ಮಭೂಮಿ 13 ಕಿಲೋಮೀಟ್ರು. ಚಾರ್ಲಿ ಬಂದ್ಬಿಟ್ಟ, ಚಾರ್ಲಿ ಬಂದ್ಬಿಟ್ವಿ. ಇಲ್ಲಿಂದ ಇನ್ನೂ 10 ಕಿಲೋಮೀಟ್ರ್ ಇದೆ. ಸೆಲೆಬ್ರೇಷನ್ ಆಲ್ರೆಡಿ ಶುರು ಆಗೋಗೈತೆ. ಸೊ ನೋಡಿ, ತುಂಬ ಜನ ನಡ್ಕೊಂಬರೋರು ಹತ್ತತ್ರ ಹೋಗಿ ರೀಚ್ ಆಗ್ತಾ ಇದ್ದಾರೆ. ಸೊ ನಾವು ಗಾಡಿ ಲೋಡ್ಸ್ಕೊಬರೋರು ಹೋಗ್ತಾ ಇದ್ವಿ. ಸೆಲೆಬ್ರೇಷನ್ ನೋಡಿ, ಇಲ್ಲೆಲ್ಲ ಹೂಗಳು ಇಲ್ಲಿಂದನೇ ಹಾಕ್ಬಿಟ್ಟಿದ್ದಾರೆ, ಹೈವೇಗೆ ಹೂ ಹಾಕಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಏನು ರೇಂಜಿಗೆ ಸೆಲೆಬ್ರೇಷನ್ ಮಾಡಿರ್ಬೋದು. ರೀಚ್ ಆಗೋಯ್ತು ಗುರು, ಅಯೋಧ್ಯ ನಗರ ಒಳಗೆ ಬಂದಾಗೋಯ್ತು. ಬಂದಾಗೋಯ್ತು. ಇನ್ನೇನು ರಾಮ ಮಂದಿರ ನೋಡೋದಷ್ಟೇ. ಬಂದಾಯ್ತು ಗುರು ಒಳಗೆ. ಹಾಂ ನೋಡವ, ಇಲ್ಲಿಂದ ಬಿಡ್ತಾರ ಒಳಗಡೆ ನಮ್ಮನ್ನ ಅಂತ. सर 2000 किलोमीटर से लेके आए हो सर इलेक्ट्रिकल गाड़ी में. सर 10 दिन से राइड करके आया हो सर. 2000 किलोमीटर आया हूँ सर. 10 दिन से गाड़ी चला के आया हूँ. 1 मिनट में बोलिए सर प्लीज़ सर, बहुत हेल्प हो जाएगा सर. ಬಿಡ್ತಿಲ್ಲ ಗುರು, ಏನು ಪ್ರಯತ್ನ ಪಟ್ಟರು ಬಿಡ್ತಾ ಇಲ್ಲ. ಕಾಲ್ಗೊಂದು ಬಿದ್ದಿಲ್ಲ, ಸೊ ಬಿಡ್ತಾ ಇಲ್ಲ. 2000 किलोमीटर से आया सर. 2000 किलोमीटर इधर एक फोटो ले लेते. ಇವಾಗ ಏನು ಊರು ನೋಡ್ತಾ ಇದ್ರೆ ಇದು ಅಯೋಧ್ಯೆನೇ ಹೌದು. ರಾಮ ಮಂದಿರ ನಮ್ಮ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಆದಷ್ಟು ಸ್ವಲ್ಪ ಗೇಟ್ ಹತ್ರ ಹೋಗೋಣ ಅಂತ ಗಾಡಿ ತೊಗೊಂಡು, ಸರ್ ಇಷ್ಟು ದೂರ ಬಂದಿಲ್ಲ, ಗೇಟ್ ಹತ್ರ ಹೋಗಿ ಒಂದು ಫೋಟೋ ತೊಗೊಂಡ್ಬಿಡ್ತೀನಿ ಅಂತ. ಸೊ ಯಾರು ಪೊಲೀಸವ್ರು ಒಪ್ತಿಲ್ಲ, ಹಾಗಾಗಿ ಇನ್ನೊಂದು ರೂಟನ್ನು ಹುಡ್ಕೊಂಡು ಹೋಗ್ತಾಯಿನಿ. ನೋಡವ, ಇಲ್ಲೆಲ್ಲರ ಚಾನ್ಸಸ್ ಇತ್ತು ಅಂದರೆ ಹೋಗೋಣ, ಇಲ್ಲ ಅಂತಂದರೆ ಏನಾರ ಒಂದು ಜುಗಾಡು ಹುಡ್ಕವ. ಸೊ ಅಯೋಧ್ಯೆಗಂತೂ ಬಂದಾಯ್ತು ಗುರು, ಗೆದ್ದಾಯಿತು. ಸೊ ರೈಡ್ ಅಂತೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಮೈಸೂರಿಂದ ಅಯೋಧ್ಯೆಗೆ ಶ್ರೀರಾಮನ ಕೃಪೆಯಿಂದ, ನಿಮ್ಮೆಲ್ಲರ ಸಪೋರ್ಟಿಂದ ಸುಮಾರು 2250 ಕಿಲೋಮೀಟ್ರ್ 10 ದಿನ ರೈಡ್ ಮಾಡ್ಕೊಂಬಂದಿದ್ದೀನಿ. ಒಂದೇ ಒಂದು ಸಣ್ಣ ಸಮಸ್ಯೆ ಆಗಲಿಲ್ಲ. ನನ್ನ ಚಾರ್ಲಿನೂ ಅಷ್ಟೇ, ಅಂದರೆ ನನ್ನ ಓಲಾ S1 Pro ಗಾಡಿ ಏನು ರೈಡ್ ಮಾಡ್ಕೊಂಬಂದೆ, ಒಂದೇ ಒಂದು ಸಣ್ಣ ಸಮಸ್ಯೆನೂ ಆಗಲಿಲ್ಲ, ಒಂದು ಪಂಚರು ಸುಧಾ ಆಗಲಿಲ್ಲ ಗುರು. ಏರ್ನು ಚೆಕ್ ಮಾಡಿಸಿಲ್ಲ ನಾನು ಎಲ್ಲೂ 10 ದಿವಸದಿಂದ. ಆ ರೇಂಜಲ್ಲಿ ಬಂದೆ ಮಾತ್ರ. ಜೊತೆಗೆ ನಿಮ್ಮೆಲ್ಲರ ಸಾವಿರಾರು ಕಾಮೆಂಟ್ಗಳಿಂದ, ಲಕ್ಷಾಂತರ ಲೈಕ್ಸ್ಗಳಿಂದ ನನಗೂ ನಿಜವಾದ ಒಂದು ಪಾಸಿಟಿವ್ ಎನರ್ಜಿ ಬಂತು. 2250 ಕಿಲೋಮೀಟ್ರ್ ಗುರು, 6 ಸ್ಟೇಟ್ನ ದಾಟ್ಕೊಂಡ್ಬಂದಿದ್ದೀನಿ. ಒಂದೇ ಒಂದು ಸಣ್ಣ ಸಮಸ್ಯೆ ಆಗಲಿಲ್ಲ.
ಸೊ ದೇವ್ರ ಕೃಪೆ ಇಲ್ಲದೆ ಖಂಡಿತ ಈ ರೈಡ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಬಿಡಿ. ಎಂಥ ಕಾಡು, ಘಾಟ್ ಸೆಕ್ಷನು, ಹೈವೇ ಏನೇನೆಲ್ಲ ಪಾಸ್ ಮಾಡ್ಕೊಂಡ್ಬಂದ್ಬಿಟ್ಟೆ. ಸದ್ಯ ದೇವ್ರ ಕೃಪೆಯಿಂದ ಏನೂ ಸಮಸ್ಯೆ ಆಗಲಿಲ್ಲ. ಈ 10 ದಿನದ ರೈಡಲ್ಲಿ 6 ಸ್ಟೇಟಲ್ಲಿ ನಾನು ನೋಡ್ದೋಗಿರೋ ಊಟ, ಜನಗಳು, ಭಾಷೆ ಏನೇನೆಲ್ಲ ನೋಡ್ಬಿಟ್ಟೆ. ಬಟ್ ಯಾರೂ ಒಂದು ಸಣ್ಣ ತೊಂದರೆ ಕೊಡಲಿಲ್ಲ. ಸೊ ಅಷ್ಟು ಸುಗಮವಾಗೆಲ್ಲ ಆಗೋಯ್ತು ರೈಡು. ನಾನು ಅಷ್ಟು ದೂರದಿಂದ 2 ವೀಲರ್ನ ರೈಡ್ ಮಾಡ್ಕೊಂಬಂದಿರೋದನ್ನ ನೀವು ನೋಡ್ಬಿಟ್ಟು ಸೊ ನಾವು ಟ್ರೈ ಮಾಡೋಣ ಅಂತೆಲ್ಲ ಯಾರು ಯೋಚನೆ ಮಾಡ್ತಿದ್ರೆ ದಯವಿಟ್ಟು ತಾಳ್ಮೆಯಿಂದ ಯೋಚನೆ ಮಾಡಿ, ನಿಮ್ಮ ಮನೆಯವ್ರ ಪರ್ಮಿಷನ್ ತೊಗೊಳ್ಳಿ. ಜೊತೆಗೆ ಒಬ್ಬರೇ ಬರೋ ಸಾಹಸ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ನಿಮ್ಗೆ ಇಷ್ಟು ದೂರ ರೈಡ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಒಂದಷ್ಟು ಸಲ ಯೋಚನೆ ಮಾಡಿ. ಹಾಗೂ ನೀವು 2 ವೀಲರ್ ರೈಡ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಒಬ್ಬರೇ ಮಾತ್ರ ಬರಬೇಡಿ, ಗುಂಪಲ್ಲಿ ಬನ್ನಿ ಅಂತ ಕೇಳ್ಕೊತೀನಿ. ಹಾಗಾದರೆ ನಿನಗೇನು ದೊಡ್ಡ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇತ್ತಾಗರು ಗಾಡಿನ ಇಷ್ಟು ದೂರ ನೀನು ನೋಡ್ಸ್ಕೊಂಬಂದಿದ್ದೀಯ ಅಂತ ನೀವು ಕೇಳಿದ್ರೆ ಸೊ EV ಸ್ಕೂಟ್ರದ್ದು ಪವರ್ ಏನು ಅಂತ ನಿಮ್ಗೆಲ್ಲರಿಗೂ ತೋರಿಸ್ಬೇಕಿತ್ತು. ನೋಡೋದಲ್ವಾ EV ಸ್ಕೂಟ್ರನ್ನ ಎಷ್ಟು ದೂರ ರೈಡ್ ಮಾಡ್ಕೊಂಬಂದಿದ್ದೀನಿ ಅಂತ. EV ಸ್ಕೂಟ್ರ್ ಲಾಂಗ್ ರೈಡ್ ಮಾಡೋಕ್ಕಿಲ್ಲ, ಸದ್ಯಕ್ಕಿರೋ ಮಾರ್ಕೆಟಿರೋ EV ಸ್ಕೂಟರ್ಗಳು ಲಾಂಗ್ ರೈಡ್ ಮಾಡೋಕ್ಕಲ್ಲ. ಕೆಲವ್ರಿಗೆಲ್ಲ EV ವೆಹಿಕಲ್ಗಳ ಬಗ್ಗೆ ತಪ್ಪು ಕಲ್ಪನೆಗಳೈತೆ. EV ಸ್ಕೂಟರ್ ಸುಟ್ಟೋಗ್ಬಿಡುತ್ತೆ, ಆಗಾಗ್ಬಿಡುತ್ತೆ, ಈಗಾಗ್ಬಿಡುತ್ತೆ, ಬರೀ ಸಮಸ್ಯೆಗಳು ಅಂತ. ನೀವೇ ನೋಡಿದ್ರೆ 2250 ಕಿಲೋಮೀಟ್ರ್ ಓಡಿಸ್ಕೊಂಬಂದೆ, ಒಂದು ಸಣ್ಣ ಸಮಸ್ಯೆನೂ ಇಲ್ಲ. ಮಾರ್ಕೆಟಲ್ಲಿ ನಿಜವಾಗ್ಲೂ ಇವಾಗಿನ ಪ್ರೆಸೆಂಟ್ ಟೈಮ್ಗೆ ಒಳ್ಳೆ EV ವೆಹಿಕಲ್ಗಳಿದೆ. ಸೊ 2 ವೀಲರೋ 4 ವೀಲರೋ ಸೊ EVಗೆ ಚೇಂಜ್ ಆಗಿ ಪರಿಸರ ಉಳಿಸೋ ಕೆಲಸ ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರ ಸಪೋರ್ಟ್ಗೆ ಕೋಟಿ ಕೋಟಿ ನಮನಗಳು. ಜೈ ಶ್ರೀರಾಮ್. ಸದ್ಯದಲ್ಲೇ ಶ್ರೀ ಬಾಲರಾಮನ್ನ ದರ್ಶನ ಮಾಡ್ಬಿಡವ. ಸೊ ನೋಡಿ, ನನ್ನ ಚಾರ್ಲಿನ ಕೊನೆಗೂ ರಾಮ ಮಂದಿರದ ಗೇಟ್ವರೆಗೂ ತಗೊಂಬಂದ್ಬಿಟ್ಟೆ. ಈ ರೈಡ್ನ ಒಂದು ಉದ್ದೇಶ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಶ್ರೀರಾಮನ ದರ್ಶನ ನೀವು ಮಾಡೋಣ. ಹಾಗೆ ಮುಂದಿನ ನಮ್ಮ ಪಯಣದ ಬಗ್ಗೆನೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡೋದಂತೂ ಮರೆಯೋಕೆ ಹೋಗ್ಬೇಡಿ. ಜೈ ಶ್ರೀರಾಮ್.